ಬೆಳ್ಳಿ ಬಂಗಾರ ಕೊಳ್ಳೋದು ಇನ್ನು ದುಸ್ತರ. ಹಾಗಾದ್ರೆ ಕೊಳ್ಳೋದಕ್ಕೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಇದು ರೈಟ್ ಟೈಮಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಶರವಣ ಅವರು ನಮ್ಮ ಜೊತೆ ಇದ್ದಾರೆ. ಶರವಣ ಅವರೇ, ಕಳೆದ ವರ್ಷ ಬಹಳಷ್ಟು ಜನ ಇದನ್ನ ಪ್ರಿಡಿಕ್ಟ್ ಮಾಡಿದ್ರು, ಈ ಮಟ್ಟಕ್ಕೆ ಏರಿಕೆ ಆಗೇ ಆಗತ್ತೆ ಅಂತ. ಆದ್ರೆ ಈಗಿರೋ ಪ್ರಶ್ನೆ ಅಂದ್ರೆ ಮುಂದಕ್ಕೂ ಏರಿಕೆ ಆಗತ್ತಾ? ಇಸ್ ಇಟ್ ಅ ರೈಟ್ ಟೈಮ್ ಟು ಇನ್ವೆಸ್ಟ್ಮೆಂಟ್ಗಾಗ್ಲಿ ಆಭರಣ ಕೊಳ್ಳೋದಕ್ಕಾಗ್ಲಿ ಇದು ಸರಿಯಾದ ಸಮಯನಾ? ನೋಡಿ, ಮದುವೆ ಸಮಾರಂಭಗಳು, ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಈ ಥರ ಇದ್ದಾಗ ಬಳಕೆ ಚಿನ್ನನ ಆಭರಣ ಏನಿದೆ, ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಖರೀದಿ ಮಾಡ್ಕೊಳ್ಳೋದು ಸೂಕ್ತ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಲೇ ನಮ್ಮ ಪ್ರೊಟೆಕ್ಷನ್ ಹೇಳ್ತಾ ಇರತಕ್ಕಂಥದ್ದು. ಕಡಿಮೆ ಆಗುತ್ತೆ ಅನ್ನೋದು ಎಲ್ಲಿ ಕೂಡ ಬರ್ತಾ ಇಲ್ಲ. ಆ ಕಡಿಮೆ ಆಗಲಿಕ್ಕೆ ಮುಂದಕ್ಕಿನ್ನು ಸ್ವಲ್ಪ ಸಮಯ ತಗೊಳುತ್ತೆ. ಈಗ ತಕ್ಷಣಕ್ಕೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕಂದ್ರೆ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ USA ಮತ್ತೆ ಚೈನಾ ಇವರೆಲ್ಲ ಹಾಕೊಂಡಿರತಕ್ಕಂಥ ಪಾಲಿಸಿನ ನೋಡಿದ್ರೆ ಸದ್ಯಕ್ಕೆ ಯಾವುದೇ ತರ ಕಡಿಮೆ ಆಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ನಮಗೆ. ಒಟ್ಟಾರೆ ಏನಾಗ್ತಾ ಇದೆ ಅಂದ್ರೆ ಇವತ್ತು ಎಲ್ಲರೂ ಕೂಡ ಇಡೀ ಪ್ರಪಂಚ, ಇಡೀ ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ವಿಶ್ವ ಎಲ್ಲರೂ ಕೂಡ ಗೋಲ್ಡ್ ಮೇಲೆ ಮತ್ತೆ ಸಿಲ್ವರ್ ಮೇಲೆ ಬಂಡವಾಳ ಹೂಡಿಕೆ ಜಾಸ್ತಿ ಮಾಡೋದ್ರಿಂದ, ಅದ್ರ ಕಡೆ ಎಲ್ಲರೂ ಒಲವು ತೋರಿಸೋದ್ರಿಂದ ರೇಟಲ್ಲಿ ಇಷ್ಟೊಂದು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಬಟ್ ಇವತ್ತು ಬಳಕೆ ಚಿನ್ನ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟು ಖರೀದಿ ಮಾಡಲೇಬೇಕು. ಎಕ್ಸೆಸ್ ದುಡ್ಡಿರೋರು ಮಾತ್ರ ಈ ಗೋಲ್ಡ್ ಕಾಯಿನ್ಸು, ಗೋಲ್ಡ್ ಬಾರ್ಸು ಇಂಥದ್ದು ಎಕ್ಸೆಸ್ ನ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇವತ್ತು ಯಾವುದೇ ತರ ನೀವು ಬೇರೆ ಉದ್ದಿಮೆಗಳನ್ನ ನೋಡಿದಾಗ ಅದು ಶೇರ್ ಮಾರ್ಕೆಟ್ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಆಟೋಮೊಬೈಲ್ಸ್ ಇರ್ಬೋದು, ನೀವು ಯಾವುದನ್ನೇ ಕಂಪೇರ್ ಮಾಡಿದ್ರು ಕೂಡ ಇಷ್ಟು ಪರ್ಸೆಂಟೇಜು ಯಾವುದು ಕೂಡ ಲಾಭಕರವಾಗಿ ಇಲ್ಲ. ಅದನ್ನ ಎಲ್ಲರೂ ಕೂಡ ತಿಳ್ಕೊಂಡಿರೋದ್ರಿಂದ ಇದ್ರ ಮೇಲೆ ಹೆಚ್ಚೆಚ್ಚು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ನನ್ನ ಗ್ರಾಹಕರಿಗೆ ನಾನು ಹೇಳುವಂತ ನಿಮ್ಮ ಮಾಧ್ಯಮದ ಮೂಲಕ ಯಾರು ಕೂಡ ಕಾಯಬೇಡಿ. ನಿಮಗೆ ಅವಶ್ಯಕತೆ ಇದ್ದರೆ, ನಿಮಗೆ ಕಾರ್ಯಕ್ರಮ ಮದುವೆ ಸಮಾರಂಭಗಳಿದ್ದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಬಿಡಿ. ಇನ್ನೂ ಕಮ್ಮಿ ಆಗುತ್ತೆ, ಇನ್ನೊಂದು 2 ತಿಂಗಳ ಕಾಯನ, 3 ತಿಂಗಳ ಕಾಯನ, 6 ತಿಂಗಳ ಕಾಯನ ಅಂತಿದ್ರೆ ಆವಾಗ ಮತ್ತೆ ಯೋಚನೆ ಮಾಡ್ತೀರ, ಅಯ್ಯೋ ನಾನು ಆವಾಗಲೇ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬರುತ್ತೆ. ಅದಕ್ಕೋಸ್ಕರ ಅವಶ್ಯಕತೆ ಇರೋದನ್ನ ಖರೀದಿ ಮಾಡಿ ಅಂತೇಳಿ ನನ್ನ ಗ್ರಾಹಕರಿಗೆ ಹೇಳ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಯಾರ ಕೈಲೂ ಪ್ರೊಟೆಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಅದರಿಂದ ಜಾಸ್ತಿ ಆಗುವ ಸಾಧ್ಯತೆಗಳೇ ಜಾಸ್ತಿ ಇರೋದ್ರಿಂದ ನೀವು ಬೆಳ್ಳಿ ಆಗ್ಲಿ ಚಿನ್ನ ಆಗ್ಲಿ ಎರಡೂ ಅಷ್ಟೇ, ಎರಡೂ ಅದೇ ರೀತಿಯಲ್ಲೇ ಹೋಗ್ತಾ ಇದೆ. ಅದರಿಂದ ಅಷ್ಟೆಷ್ಟೇ ಖರೀದಿ ಮಾಡಿದ್ರೆ ಸೂಕ್ತ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಪನ್ನರಾಜ್ ಅವರೇ, ಇನ್ವೆಸ್ಟ್ಮೆಂಟ್ ಅನ್ನೋ ವಿಷಯಕ್ಕೆ ಶರವಣ ಅವರು ಹೇಳ್ತಿದ್ದಾರೆ, ಇವಾಗ ಮನೆಯಲ್ಲಿ ಕಾರ್ಯಕ್ರಮ ಇದೆ ಅಥವಾ ಮದುವೆ ಇದೆ, ಇಂಥದ್ದಕ್ಕೆ ಇನ್ವೆಸ್ಟ್ ಮಾಡೋದಾದ್ರೆ, ಕೊಂಡ್ಕೊಳ್ಳೋದಾದ್ರೆ ತಗೊಂಬಿಡಿ ಅಂತ. ಆದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಇವಾಗ ಬಹಳಷ್ಟು ಜನ ಹೇಳ್ತಿದ್ದಾರೆ, ಬೆಳ್ಳಿ ಮೇಲೆ ನಾನು ಇನ್ವೆಸ್ಟ್ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಸೊ ಇನ್ವೆಸ್ಟ್ಮೆಂಟ್ ವಿಷಯವಾಗಿ ಏನ್ ಹೇಳ್ತೀರಿ? ಅಂದ್ರೆ ಇಸ್ ಇಟ್ ಅ ರೈಟ್ ಟೈಮ್ ಬೆಳ್ಳಿ ಮೇಲೆ? ಈಗ ಶ್ರವಣ್ ಅವರು ಹೇಳಿದಾಗೆ ಇದು ಯಾವುದೇ ಲಕ್ಷಣಗಳು ನಿಯರೆಸ್ಟ್ ಪೀರಿಯಡಲ್ಲಿ ಕಾಣ್ತಾ ಇಲ್ಲ. ಈ ರೇಟ್ಗಳು ಸ್ಥಗಿತ ಆಗುವ ಅಥವಾ ಕಡಿಮೆ ಆಗುವ ಎರಡೂ ಲಕ್ಷಣಗಳು ಎಲ್ಲೂ ಕಾಣ್ತಾ ಇಲ್ಲ. ಆ ಕಾರಣಕ್ಕೆ ಇನ್ವೆಸ್ಟ್ ಮಾಡೋರಿದ್ರೆ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಮಾಡಿಕೊಡೋದು, ಇದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಗಳಲ್ಲಿಂದ ಇದಕ್ಕೂ ಕೂಡ ಹಾಕೋದ್ರಲ್ಲಿ ಏನೂ ತಪ್ಪಿಲ್ಲ. ಒಂದನೇದು. ಎರಡನೇದು ಭಾಳ ಮುಖ್ಯವಾಗಿ ಈ ಇನ್ವೆಸ್ಟ್ಮೆಂಟಲ್ಲಿ ಇದ್ದಾಗ ಆ ರೇಟ್ ಏರಿಕೆ ಮತ್ತು ಇಳಿಕೆಯನ್ನು ಸ್ವಲ್ಪ ಫಾಲೋ ಅಪ್ ಮಾಡ್ತಾ ಇದ್ದರೆ ಅದು ಇಳಿಯುತ್ತೆ ಅಥವಾ ಇನ್ನೂ ಏರುತ್ತೆ ಅಥವಾ ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಅನ್ನೋಂಥದ್ದೆಲ್ಲ ಲಕ್ಷಣಗಳು ಗೊತ್ತಾಗುತ್ತೆ. ಮಾರ್ಕೆಟ್ ಈಸ್ ಸೋ ಕ್ಲಿಯರ್. ನಾವು ಇನ್ಫಾರ್ಮೇಷನ್ ತೊಗೊಂಡ್ಬಿಟ್ಟು ಯಾವಾಗ ಅದು ಕಡಿಮೆ ಆಗೋ ಪರಿಸ್ಥಿತಿ ಇದ್ದರೆ ಅಂಥ ಟೈಮಲ್ಲಿ ಅದನ್ನು ಡಿಸ್ಪೋಸ್ ಮಾಡ್ಕೊಂಡು ಅವ್ರು ಕೊಂಡ್ಕೊಳ್ಬೋದು, ಅವ್ರು ಕ್ಯಾಶ್ ಮಾಡ್ಕೊಂಬಿಡ್ಬೋದು. ಸೊ ಇನ್ವೆಸ್ಟ್ಮೆಂಟಿಗೆ ಯಾವುದೇ ತೊಂದರೆ ಇಲ್ಲ. ಭಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಸಿಕ್ಕಾಕೊಳ್ಳೋ ಬದಲಾಗಿ ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಭಾಳ ಮುಖ್ಯವಾಗಿ ಹೇಳೋದಾದರೆ ಈ ಸಾಲಗಳ ಮೇಲೆ ಮೇಡಮ್ ಅವ್ರು ಹೇಳಿದರು, ಅವ್ರ ಹೆಸರು ನನಗೆ ಗೊತ್ತಾಗ್ತಿಲ್ಲ. ಭಾಳ ಮುಖ್ಯವಾದ ವಿಷಯ ಏನಂದರೆ, ನೀವು ಎಲ್ಲೋ ಅಡಮಾನ ಮಾಡಿ ಒಂದಷ್ಟು ಸಾಲ ತೊಗೊಂಡ್ರೆ ರೇಟ್ ಜಾಸ್ತಿ ಆಗಿದೆ, ಇನ್ನಷ್ಟು ತಗೊಳ್ಳಿ ಅಂತೇಳಿ ಆ ವಿಶೇಷ ಸರ್ಕಲ್ಗೆ ಹೋಗಿ ಸಿಗಾಕೊಂಡ್ಬಿಡಬೇಡಿ ಅನ್ನುವಂಥದ್ದು ನನ್ನ ಅಡ್ವೈಸ್. ಅದು ಇವತ್ತು ನಿಮಗೆ 50,000 ತಲ ಇದ್ದಿದ್ದು ಒಂದು 3 ಲಕ್ಷ ಆಗಿದೆ. ಈಗ ಅಷ್ಟು ಅಮೌಂಟನ್ನು ನೀವು ವಾಪಸ್ ಬಿಡಿಸ್ಕೊಳ್ಳುವಾಗ ಅಷ್ಟು ಹಣ ಸಿಕ್ಕದೇ ಇದ್ದರೆ, ಜೋಡ್ಸೋಕ್ಕಾಗದೇ ಇದ್ದರೆ
ಆಭರಣಗಳನ್ನು ಬಂಗಾರವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಅವರು ಈ ಎರಡು ಇವುಗಳನ್ನು ಆಲೋಚನೆ ಮಾಡಿ ಇನ್ವೆಸ್ಟ್ ಮಾಡೋದು ಮತ್ತು ಅದನ್ನ ಎನ್ಕ್ಯಾಶ್ ಮಾಡೋದು ಎರಡನ್ನೂ ಕೂಡ ಸಮತೋಲನವಾಗಿ ಮಾಡ್ಕೊಂಡು ಹೋಗೋದು ಒಳ್ಳೆಯದು ಅಂತ ನನ್ನ ಅಡ್ವೈಸ್. ಅನಿತಾ ಅವರೇ, ಇವಾಗ ನಮ್ಮ ದೇಶದಲ್ಲಿ ಬಡವರು ಮಧ್ಯಮ ವರ್ಗದವರೇ ಜಾಸ್ತಿ ಇರೋದು. ಒಂದು 40% ಮಾತ್ರ ಸೌಕರ್ಯ ಇರ್ಬೋದು ಅಷ್ಟೇ, ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಅನ್ನೋದು. ಬಡವ್ರಿಗೆಲ್ಲ ಆಗತ್ತೆ, ಮಧ್ಯಮ ವರ್ಗದವ್ರಿಗೆಲ್ಲ ಆಗತ್ತೆ. ಮತ್ತು ಮೇಲಾಗಿ ಇನ್ನೊಂದೇನಾಗುತ್ತೆ, ಒಂದು ಸ್ವಲ್ಪ ಚಿನ್ನ ಹೆಣ್ಮಕ್ಳು ಆಚೆ ಕಡೆ ಹಾಕೊಂಡು ಹೋದ್ರೂ ಈಗ ಕಳ್ತನದ ಭಯನೂ ಇದೆ, ರಕ್ಷಣೆದು ಸಮಸ್ಯೆ ಇದೆ. ಈಗ ಆ ಮಟ್ಟಕ್ಕೆ ಆಗ್ತಾಯಿದೆ ಚಿನ್ನ ಇವಾಗ ಚೆನ್ನಾಗಿ ಕಾಣೋದಲ್ದಲೇ ಭಯನೂ ಹುಟ್ಟಿಸ್ತಾ ಇದೆ. ಸಾಯಿ ಸರ್ ಹೇಳ್ತಾಯಿದ್ರು, ಶರವಣ ಸರ್ ಹೇಳ್ತಾಯಿದ್ರು, ಅವರು ಏನು ಗೃಹಿಣಿಯರಿಗೆ ಇವಾಗ ಭಯ ಪಡಂಗೆ ಹೇಳ್ತಾಯಿದ್ರು, ಈಗಲೇ ಜೋಡಿಸ್ಕೊಂಡ್ಬಿಟ್ರೆ ಇಲ್ಲ ಅಂತಂದರೆ ಮುಂದಕ್ಕೆ ನಿಮಗೆ ಇನ್ನೂ ಜಾಸ್ತಿ ಆಗುತ್ತೆ, ಕೊಂಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋ ರೀತಿಲಿ ಹೇಳ್ತಾಯಿದ್ರೆ ಭಯ ಆಗುತ್ತೆ. ಇವಾಗ ಆಸೆನೂ ಇದೆ ಆ ಥರ. ಲಾಸ್ಟ್ಲಿ ಶರಣ ಅವರೇ, ಚಿನ್ನ ಬೆಳ್ಳಿ ಒಡವೆಗಳನ್ನ ಅವಶ್ಯಕತೆ ಇರತಕ್ಕಂಥದನ್ನ ಖರೀದಿ ಮಾಡಿ ಅಂತ ಹೇಳ್ತೀನಿ. ಅವ್ರು ಹೇಳಿದ ಪ್ರಕಾರ ಈಗಲೇ ತಗೊಂಬಿಡಿ, ಎಲ್ಲ ತಗೊಂಬಿಡಿ ಅಂತ ಅಲ್ಲ. ಈಗ ನಿಮ್ ಮನೇಲಿ ಮದುವೆ ಕಾರ್ಯ ಇದೆ, ಶುಭ ಕಾರ್ಯಗಳಿದೆ, ಅವಶ್ಯಕತೆ ಇದೆ, ತಗೊಳ್ಳೇಬೇಕು, ಅನಿವಾರ್ಯ. ಅಷ್ಟನ್ನ ಖರೀದಿ ಮಾಡಿ, ಅಷ್ಟನ್ನ ಇನ್ವೆಸ್ಟ್ ಮಾಡಿ. ಎಕ್ಸೆಸ್ ಫ್ಯೂಚರ್ಗೆ ಇನ್ನು ಏನಾಗುತ್ತೋ ಅನ್ನೋದಕ್ಕೆ ತಲೆ ಕೆಡ್ಸ್ಕೋಬೇಡಿ. ಅದು ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ ಅದು ಆಮೇಲೆ ನೋಡೋಣ. ಇವತ್ತು ದಿನ ಬಳಕೆಗೆ ಏನ್ ಬೇಕೋ ಅದನ್ನ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಅಂತಿಮವಾಗಿ ಈಗ ಬೆಳ್ಳಿ ಡಬಲ್ ಆಗುತ್ತಾ ಅನ್ನೋ ಪ್ರಶ್ನೆಯೊಂದಿಗೆ ನಾನು ಆ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೊತೆಗೆ 48% ಚಿನ್ನ ಏರಿಕೆಯಾಗಿದೆ ಒಂದು ವರ್ಷದಲ್ಲಿ. ಸೊ ಸೇಮ್ ಥಿಂಗ್ ಆಗುತ್ತಾ ಅಥವಾ ಇದಕ್ಕಿಂತ ಜಾಸ್ತಿ ನಿರೀಕ್ಷೆ ಮಾಡಬಹುದಾ ಶರಣ ಅವರೇ? 500 ರೂಪಾಯಿವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಬೆಳ್ಳಿನ. ಈಗ 300 ಚಿಲ್ಲರೆ 305 ರೂಪಾಯಿ ಏನ್ ದಾಖಲೆ ಆಗಿದೆ ಪ್ರಮಾಣ, ಅದು 500 ರುಪೀಸ್ ಹೋಗುತ್ತೆ ಅಂತೇಳಿ ಪ್ರೆಡಿಕ್ಷನ್ ಮಾಡ್ತಾ ಇದೀವಿ. ಅದು ಯಾವುದು ಕೂಡ ಸ್ಥಿರ ಇಲ್ಲ, ಬಟ್ ನಮಗಿರೋ ಮಾಹಿತಿ ಪ್ರಕಾರ ಅದು ಆಗುತ್ತೆ. ಈಗಿರೋ ಪ್ರಕಾರ ಇನ್ನೊಂದು 3 ಮಂತ್ಸ್ 6 ತಿಂಗಳ ಒಳಗಡೆ 500 ರೂಪಾಯಿ ಹೋಗ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಅಂದ್ರೆ 6 ತಿಂಗಳ ಒಳಗೇನೆ 500 ರೂಪಾಯಿಗೆ ಹೋಗುತ್ತೆ, ವರ್ಷ ಅಲ್ಲ. ವರ್ಷ ಆದ್ರೆ ಮೋರ್ ದೆನ್ ಡಬಲ್ ಆಗ್ಬಿಡುತ್ತೆ ಹಾಗಾದ್ರೆ. ಹೌದು, ವರ್ಷಕ್ಕೆ ಗೋಲ್ಡ್ 20,000 ಹೋಗುತ್ತೆ. ಚಿನ್ನ ಈಗ ಏನ್ 15,000ಕ್ಕೆ ಮುಟ್ಟಿದೆ 24 ಕ್ಯಾರೆಟ್, 14,600 ರೂಪಾಯಿ, 700 ರೂಪಾಯಿ, 800 ರೂಪಾಯಿ ನಿನ್ನೆ ಸಾಯಂಕಾಲ ಕ್ಲೋಸಿಂಗ್ ಆಗಿದೆ. 14,900 ವರೆಗೂ ಬಂದಿದೆ, ಅಂದ್ರೆ 15,000ಕ್ಕೆ ಬಂದಿದೆ. ಅದು ಇನ್ನೊಂದು 6 ಮಂತ್ಸ್ ಅಲ್ಲಿ 20,000 ಹೋಗ್ಬೋದು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಬೆಳ್ಳಿ ಕೂಡ 500 ಹೋಗ್ಬೋದು ಅಂತ ನಿರೀಕ್ಷೆ ಮಾಡ್ತಾ ಇದೀವಿ. ಕಡಿಮೆ ಆಗುವ ಸಾಧ್ಯತೆಗಳು ಭಾರಿ ಕಡಿಮೆ ಇದೆ. ಕಡಿಮೆ ಆಗುತ್ತೆ ಅಂತ ನಾನು ಹೇಳೋದೇ ಇಲ್ಲ. ಓಕೆ, 3 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಎಲ್ಲ ಹೂಡಿಕೆದಾರರು ಮತ್ತು ಹೂಡಿಕಾ ತಜ್ಞರು ಹೇಳ್ತಾ ಇರೋದು ದುಂಬಾಲು ಬಿದ್ದು ಕೊಂಡುಕೋಬೇಡಿ, ಈಗ ನಿಮಗೆ ಅನಿವಾರ್ಯತೆ ಅವಶ್ಯಕತೆ ಇದ್ರೆ ಕೊಂಡುಕೊಳ್ಳಿ ಅಂತ. ಆದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೂ ಕೂಡ ಈಗ ರೈಟ್ ಟೈಮ್ ಅಂತ ಶರವಣ ಅವರು ಹೇಳ್ತಾ ಇದ್ರು. ಈ ವರ್ಷದ ಮಿಡ್ವರೆಗೆ ಬೆಳ್ಳಿ 500 ರೂಪಾಯಿ ತಲುಪಬಹುದು, ಚಿನ್ನ 20,000 ಪರ್ ಗ್ರಾಮಿಗೆ ಹೋಗಬಹುದು ಅಂತ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಹೂಡಿಕೆ ಮಾಡಬೇಕು ಅನ್ನೋರಿಗೆ ಬಹುಶಃ ಇದು ಸರಿಯಾದ ಸಮಯ ಅನ್ನೋದು ಹಲವರ ಹೇಳಿಕೆಯಾಗಿದೆ. ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.